ವಿದ್ಯಾರ್ಥಿಗಳು ಮತ್ತು ಯುವಜನತೆ ಮೊಬೈಲ್ನಿಂದ ಆದಷ್ಟು ದೂರವಿದ್ದು ಸಾಹಿತ್ಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕಿದೆ. ಸಾಹಿತ್ಯ ಕ್ಷೇತ್ರಕ್ಕೆ ಯುವಕರು ಹೆಚ್ಚು ಬರಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಿಳಿಸಿದರು. ಶಿರಾಲಿಯ ಅಳವೆಕೋಡಿಯ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ಏರ್ಪಡಿಸಿದ್ದ ಭಟ್ಕಳ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಕನ್ನಡ ಉಳಿಸಿ ಬೆಳೆಸಲು ನಾವೆಲ್ಲರೂ ಕಟಿಬದ್ಧರಾಗಬೇಕು. ಕನ್ನಡಕ್ಕೆ ತನ್ನದೇ ಆದ ಇತಿಹಾಸ, ಮಹತ್ವ ಇದೆ. ರಾಜಕಾರಣಿಗಳಿಗಿಂತ ಸಾಹಿತಿಗಳಲ್ಲಿ ಶಬ್ದ ಭಂಡಾರ ಹೆಚ್ಚಿರುತ್ತದೆ. ಎಲ್ಲೆಡೆ ಸಾಹಿತ್ಯಿಕ ಚಟುವಟಿಕೆಗಳು ಹೆಚ್ಚಾಗಬೇಕು. ವರ್ಷಂಪ್ರತಿ ಸಾಹಿತ್ಯ ಸಮ್ಮೇಳನ ನಡೆಸಬೇಕು. ಜಿಲ್ಲೆಯಲ್ಲಿ ಕನ್ನಡ ಭವನ ಇಲ್ಲದೇ ಇರುವುದು ಬೇಸರ ತಂದಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆ ಮತ್ತು ಭಟ್ಕಳದಲ್ಲಿ ಕನ್ನಡ ಭವನ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದರು. ಸಾಹಿತಿಗಳು, ಕನ್ನಡದ ಅಭಿಮಾನಿಗಳು ಅದನ್ನು ಉಳಿಸಿಕೊಂಡು ಬೆಳೆಸಿಬಿಟ್ಟಿದ್ದಾರೆ. ನಾವೇನು ಬೆಳೆಸುವಂಥದ್ದೇನಿಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋದಾಯಿತು ಅಷ್ಟೇ. ಕನ್ನಡ ಸಾಹಿತ್ಯ ಪರಿಷತ್ತು ಮೊನ್ನೆ ವಿಜೃಂಭಣೆಯಿಂದ ರಾಜ್ಯದಲ್ಲಿ ಅಷ್ಟು ಅನುದಾನವೂ ಯಾವುದೂ ಕೊಡಲಿಲ್ಲ. 30 ಕೋಟಿ ಅನುದಾನದಲ್ಲಿ ವಿಜೃಂಭಣೆಯಿಂದ ನಡೆದಿದೆ. ಈಗ ಜಿಲ್ಲೆಗೆ ಮತ್ತು ತಾಲೂಕಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ಬರಲಿಲ್ಲ ಎಂದು ಈಗ ಬಂದಿದ್ದರೆ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡೋದು. ಅದರಲ್ಲಿ ವ್ಯತ್ಯಾಸ ಆಗಬಾರ್ದು. ಯಾಕೆಂದರೆ ಇಷ್ಟು ವಿದ್ಯಾರ್ಥಿಗಳಿದ್ದೀರಿ, ಅವರು ಆಸಕ್ತಿಯಿಂದ ಬಂದಿರ್ತಾರೆ. ಮತ್ತೆ ಏನಾದರೂ ಕಂಡುಕೊಳ್ಬೇಕು, ನಿಮ್ಮಿಂದ ಏನಾದರೂ ಕಲ್ತ್ಕೊಳ್ಬೇಕು. ಇವತ್ತು 2 ದಿನ ಬುಕ್ಕನ್ನು ಬರೆದಿದ್ದು ನಾವು ಈಗ ಬಿಡುಗಡೆ ಮಾಡೋದು. ಒಬ್ಬರು ಭಾಳ ವರ್ಷ ನ್ಯಾಯಾಧೀಶರಾಗಿ ಅವರ ಅನುಭವದ ಮೇಲೆ ಬರೆದಂಥದ್ದು. ಅದೇ ರೀತಿಯಲ್ಲಿ ಭಟ್ಕಳದವರೇ ಮಂಗಳೂರಿಯವರು ಇನ್ನೊಂದು ಬುಕ್ಕನ್ನು ಬರೆದು 2 ಬಿಡುಗಡೆ ಮಾಡಿ ಬಹಳ ಸಂತೋಷ ಆಗಿದೆ. ಈಗ ಯಾಕೆ ಸಾಹಿತಿಗಳು ಹೇಳಿದ್ರು ಮಾತಾಡುವಾಗ ನನಗೆ ಗೊತ್ತಿಲ್ಲ, ಸ್ವಲ್ಪ ಕೊರತೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ತಿಳ್ಕೊಂಡಂಥದ್ದು ಈ ಮೊಬೈಲಿಂದ. ಅದಕ್ಕಿಂತ ಒಳ್ಳೇದಿದೆ ನಿಮಗೆ ಮಕ್ಕಳಿಗೆ ಹೇಳುವಂಥದ್ದು, ಮೊಬೈಲಿಂದ ದೂರ ಇದ್ದು ಒಳ್ಳೆಯ ಕವನವನ್ನು ಅಥವಾ ಒಳ್ಳೆಯ ವಿಷಯದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ 2 ಕೆಲಸ ಇವತ್ತೇ ವೇದಿಕೆಯಲ್ಲಿದ್ದಾರೆ, ಸಾಹಿತಿಗಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾರಾಯಣ ತ್ಯಾಗಿ ಅಂತ ಅವರು ಏನು ಇಷ್ಟು ವರ್ಷ ಕನ್ನಡಕ್ಕಾಗಿ ಅಥವಾ ಸಾಹಿತ್ಯಕ್ಕಾಗಿ ಅಥವಾ ನಾವು ನಮ್ಮಿಂದ ಏನಾದರೂ ಸಾಧನೆ ಮಾಡುವವರಿಗೆ ಮಾರ್ಗದರ್ಶಕರಾಗಬೇಕು ಅನ್ನೋದರಿಂದ ಈ ವಯಸ್ಸನ್ನು ಅವರಿಗೆ ಇಂಥ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಅವರಿಗೆ ಗೌರವ ಸಿಗ್ತದೆ. ಇದು ನಾವು ತಿಳ್ಕೊಳ್ಬೇಕು. ವಿದ್ಯಾರ್ಥಿಗಳು ನಮ್ಮ ಜೀವನದ ಉದ್ದಕ್ಕೂ ಒಳ್ಳೆಯ ಕೆಲಸ ಮಾಡಿದಾಗ ಮಾತ್ರ ಅವರನ್ನು ನೆನಪಿಸ್ಕೊಳ್ತಾರೆ, ಎಲ್ಲ ರಂಗದಲ್ಲೂ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯ. ಕಾರ್ಯಕ್ರಮ ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ರೋಹಿದಾಸ್ ನಾಯ್ಕ್ ಮಾತನಾಡಿ, ಕನ್ನಡ ಭಾಷೆಯ ಬೆಳವಣಿಗೆಗೆ ಭಟ್ಕಳದ ವ್ಯಾಕರಣ ಶಾಸ್ತ್ರಜ್ಞ ಭಟ್ಟಾಕಳಂಕನ ಕೊಡುಗೆ ಸಾಕಷ್ಟಿದೆ. ಕನ್ನಡವನ್ನು ಪರಿಶುದ್ಧವಾಗಿ ಮಾತನಾಡಬೇಕು. ಕನ್ನಡವನ್ನು ಎಂದಿಗೂ ನಶಿಸಲು ಬಿಡಬಾರದು. ದೃಶ್ಯ ಮಾಧ್ಯಮಗಳಲ್ಲಿ ಕನ್ನಡದೊಂದಿಗೆ ಆಂಗ್ಲ ಭಾಷೆ ಮಿಶ್ರಣ ಮಾಡಲಾಗುತ್ತಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡದ ಬಗ್ಗೆ ಅಸಡ್ಡೆ ತೋರುತ್ತಿರುವುದು ಸರಿಯಲ್ಲ ಎಂದರು. ಕಲಿಸುವುದೇ ನಮ್ಮ ಸಾಹಿತ್ಯದ ಉದ್ದೇಶ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಾವು ಕೆಲವು ಸಮ್ಮೇಳನಗಳನ್ನು ಹಮ್ಮಿಕೊಳ್ಳುವಂಥ ಉದ್ದೇಶ ಅಂದರೆ ನಶಿಸುತ್ತಿರುವ ಕನ್ನಡ ಭಾಷೆಯನ್ನ ಉದ್ದೀಪನ ಅವಕಾಶ ಇದಾಗಿದೆ. ಯಾಕೆಂದ್ರೆ ಕನ್ನಡ ಭಾಷೆಗೆ ಪುರಾತನವಾದ ಇತಿಹಾಸವಿದೆ. ವಿಶ್ವದಲ್ಲಿ ನಶಿಸುತ್ತಿರುವ ಭಾಷೆಗಳ ಮಧ್ಯದಲ್ಲಿ 50ನೇ ಸ್ಥಾನದಲ್ಲಿರುವಂತಹ ಕನ್ನಡ ಭಾಷೆಯನ್ನ
ಉಳಿವಿಗಾಗಿ ನಾವು ಹೋರಾಡಬೇಕಾಗಿದೆ. ಉಳಿವಿನ ನಮ್ಮ ಪಕ್ಕದ ರಾಜ್ಯಗಳಲ್ಲೆಲ್ಲ ಅವರವರ ಭಾಷೆಯನ್ನ ಉಳಿಸಲು ಬೆಳೆಸಲು ಶ್ರಮಿಸುತ್ತಿರುವ ಪ್ರದೇಶ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆ ಇಂದಿನ ಪರಿಸ್ಥಿತಿಯಲ್ಲಿ ಪರಿಶುದ್ಧವಾಗಿ ಮಾತನಾಡುವ ಕನ್ನಡಿಗರ ಕೊರತೆ ಉಂಟಾಗ್ತಾ ಇದೆ. ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ನೀವು ಓದಿ ಕನ್ನಡವನ್ನು ಕಲಿಬೇಕು ಅಂತ ಹೇಳಿ ನೀವಿದ್ರೆ ಅಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಭಾವ ಇನ್ನಿಷ್ಟು ಜಾಸ್ತಿ ಆಗಿ ಕಾಣ್ತಾ ಇದೆ. ಭಟ್ಕಳದಲ್ಲಿ ಈ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವ ಸಂದರ್ಭದಲ್ಲಿ ನಾನು ಹೇಳೋದಾದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರಿಸಿ ಬನವಾಸಿಯ ಪಂಪ, ಭಟ್ಕಳದ ಪಟ್ಟಾಕಳಂಕ ಇವರಿಬ್ಬರು ಪುರಾತನ ಸಾಹಿತಿಗಳು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಒಂದು ವಿಷಯ. ಅದರಲ್ಲೂ ಭಟ್ಕಳದಲ್ಲಿ ವ್ಯಾಕರಣ ಶಾಸ್ತ್ರವನ್ನ ಕೊಟ್ಟಂತ ಪಟ್ಟಾಕಳಂಕ ಇಲ್ಲಿಯ ಹಾಡುವಳ್ಳಿ ಒಂದು ಕಾಲದಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ಪ್ರಸಿದ್ಧವಾದಂತಹ ಸಂಗೀತಪುರ ಅಂತ ಹೇಳುವಂತಹ ಒಂದು ಪ್ರದೇಶ. ಪಟ್ಟಾಕಳಂಕ ಆ ಸಂದರ್ಭದಲ್ಲಿ ಭಟ್ಕಳಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದನ್ನ ನೆನೆಸುವುದಕ್ಕಾಗಿ ಈ ಊರಿಗೆ ಒತ್ತಾಪುರ ಅಂತ ಹೇಳುವಂತಹ ಹೆಸರಿದ್ದಂತ ಭಟ್ಕಳಕ್ಕೆ, ಆಮೇಲೆ ಚನ್ನಪಟ್ಟಣ ಕರೆಯಲ್ಪಟ್ಟಂತ ಭಟ್ಕಳಕ್ಕೆ ಪಟ್ಟಾಕಳಂಕನ ಹೆಸರನ್ನೇ ಭಟಕಳ ಆಗಿದ್ದನ್ನು ನಾವು ನೆನೆಸಬೇಕಾದಂತಹ ಒಂದು ವಿಷಯ. ಹೀಗಾಗಿ ಭಟ್ಕಳದಲ್ಲಿ ಆ ಕಾಲದಲ್ಲಿ ನೆಲೆಸಿದಂತಹ ಜೈನರು, ರಾಜ್ಯವನ್ನಾಳಿದಂತಹ ಜೈನರ ನಂತರ ಈ ಪ್ರದೇಶವನ್ನ ಚಾಲುಕ್ಯರಲ್ಲ ಚೋಳರು ಮತ್ತು ಕೆಳದಿ ಅರಸರು, ವಿಜಯನಗರದ ಅರಸರು, ಆಮೇಲೆ ಟಿಪ್ಪು ಸುಲ್ತಾನ್ ಈ ಭಟ್ಕಳವನ್ನ ಆಳಿದ ಇತಿಹಾಸವಿದೆ. ಇಂದಿಗೂ ಆ ಕಾಲದಲ್ಲಿ ಪ್ರವರ್ಧಮಾನದಲ್ಲಿದ್ದಂತಹ ಜೈನ ಧರ್ಮ 1000 ವರ್ಷಗಳ ಹಿಂದೆ ಇದ್ದಂಥ ಜೈನ ಧರ್ಮದಲ್ಲಿ ಅನೇಕ ಸಾಹಿತಿಗಳು ಜೈನರ ಜೊತೆ ಇದ್ದರು. ಇಂದಿಗೂ ಅದರ ಪಳೆಯುಳಿಕೆಯಾಗಿ 13 ಬಸದಿಗಳು, ಜೈನದ 13 ಬಸದಿಗಳು ಇಂದಿಗೂ ಜಾಗೃತವಾಗಿದೆ. 1000 ವರ್ಷಗಳಿಂದಲೂ ಕಟ್ಟಲ್ಪಟ್ಟಂತ ನಾರಾಯಣ ದೇವಸ್ಥಾನ, ಚನ್ನಪಟ್ಟಣ ದೇವಸ್ಥಾನ ದೇವಸ್ಥಾನಗಳು ಸಮೇತ ಇಲ್ಲಿ ಅಸ್ತಿತ್ವದಲ್ಲಿದೆ. ಈಗ ನಮ್ಮ ದೇವಸ್ಥಾನಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಮೇಲೆ ಬಂದಂತ ಸಾಧಾರಣ 800-900 ವರ್ಷಗಳ ಹಿಂದೆ ಬಂದಂತ ನವಯಂತ್ರ ಏನಿದ್ದಾರೆ ಅವರ ಮಸೀದಿಗಳು ಇಲ್ಲಿ ಸುಂದರವಾಗಿ ಕಟ್ಟಲ್ಪಟ್ಟು ನಾನಾ ಥರದ ವಿನ್ಯಾಸಗಳಿಂದ ಕಟ್ಟಲ್ಪಟ್ಟು ಇದು ಜೈನರ ಸ್ಥಾನ ಅಂತ ಹೇಳಬರ್ತದೆ ಮರ್ತೋಗಿದೆ. ಆದರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತ ತಾಲೂಕು ಅಂತ ಹೇಳಿದ್ರೆ ಭಟ್ಕಳದಿಂದ ಪರಿಗಣಿಸಲ್ಪಟ್ಟಿದೆ. ಹಾಗಾದ್ರೆ ಸಾಹಿತ್ಯದಲ್ಲಿ ಇದರ ಕೊಡುಗೆ ಏನು ಅಂತ ನಾವು ತಿಳ್ಕೊಳ್ಳಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರಖ್ಯಾತ ಸಾಹಿತಿಗಳಾಗಿ ಹೋಗ್ತಿದ್ದಾರೆ. ಇಂಗ್ಲಿಷ್ ಸಾಹಿತ್ಯವನ್ನು ಮನೋಹರ್ ಪ್ರತಾಪ್ಕರ್ ಅವರ ದ ಪ್ರಿನ್ಸ್ ಎನ್ನುವಂಥ ಒಂದು ಕಾದಂಬರಿ ಲಂಡನ್ನಲ್ಲಿ ಪ್ರಕಾಶವಾಗಿ ಪ್ರಸಿದ್ಧವಾಯಿತು. ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು. ಶಾಂತಿನಾಥ್ ದೇಸಾಯಿ ಅವರು ಜೈನ ಕವಿಗಳು, ಅವರು ಹಳಿಯಾಳ ತಾಲೂಕು. ದಿನಕರ್ ದೇಸಾಯಿ ಅವರು, ಸೂರಂ ಎಕ್ಕುಂಡಿ ಅವರು, ಗೋಪಾಲಕೃಷ್ಣ ಅಡಿಗರ್ ಅಂತವರು, ವಿ ಸೀತಾರಾಮಯ್ಯನಂತವರು, ಪ್ರೊಫೆಸರ್ GS ಅಮೂರ್ ಅಂತವರು ಈ ಜಿಲ್ಲೆಯಲ್ಲಿ ಸಾಹಿತ್ಯ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಈಗ ತಾಲೂಕಾ ಮಟ್ಟದಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅನೇಕ ತಾಲೂಕುಗಳಲ್ಲಿ ಪ್ರಖ್ಯಾತ ಸಾಹಿತಿಗಳಿದ್ದಾರೆ. ಆದರೆ ಭಟ್ಕಳ ತಾಲೂಕಿನಲ್ಲಿ ಸದ್ಯದ ಮಟ್ಟಿಗೆ ಡಾಕ್ಟರ್ ಜಮುಲ್ಲಾ ಶರೀಫ್ ಸಾಕಷ್ಟು ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಸಾಹಿತ್ಯ ಗುರುತಿಸಿಕೊಂಡಿದ್ದಾರೆ. ಅದನಂತರ ಆ ಕಾಲದ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದ್ದಂಥ ಡಾಕ್ಟರ್ ಸರಾಫ್ ಇವರು ಬೆಳಗಂಡಿ ಕೇಳುವಂಥ ಒಂದು ಪತ್ರಿಕೆ ತಂದ್ರೆ, ಹಾಸ ಪತ್ರಿಕೆ ತರ್ತಿದ್ರು, ಉತ್ತಮ ಲೇಖಕರಾಗಿದ್ದರು. ಅದನಂತರ ಅವರು ನಮ್ಮ ಸಾಲಿಗೆ ಸೇರಿದ್ದಾರೆ. ಸಮ್ಮೇಳನಾಧ್ಯಕ್ಷ ನಾರಾಯಣಯಾಜಿ ಮಾತನಾಡಿ, ಸಾಹಿತಿ ಸತ್ಯವನ್ನೇ ಹೇಳಬೇಕು, ಆ ಸತ್ಯವನ್ನು ಪ್ರಿಯವಾಗುವಂತೆ ಹೇಳಬೇಕು, ಬರೆಯಬೇಕು. ಇಂತಹ ಪ್ರಿಯವನ್ನು ಜಾಣತನದಿಂದ ಹೇಳುವವನೇ ಉತ್ತಮ ಸಾಹಿತ್ಯ ಆಗಬಲ್ಲ ಎಂದು ತಾಲೂಕು 11ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ನಾರಾಯಣಯಾಜಿ ಶಿರಾಲಿ ತಿಳಿಸಿದರು. ಅಳವೆಕೋಡಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣ ಮಾಡಿದ ಅವರು, ಸಾಹಿತ್ಯ ಎಲ್ಲರ ಹಿತ ಬಯಸುವ ಪ್ರಬಲ ಮಾಧ್ಯಮವಾಗಿದೆ. ಭಾಷೆ ಒಂದು ಜನಾಂಗವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಸಾಧನೆಯಾಗುತ್ತದೆ. ಇಂತಹ ಸಂಸ್ಕಾರವನ್ನು ಒದಗಿಸುವ ತಾಕತ್ತು, ಶಕ್ತಿ ನಮ್ಮ 2000 ವರ್ಷಗಳ ಇತಿಹಾಸವಿರುವ 51 ಅಕ್ಷರಗಳಿರುವ ಕನ್ನಡ ಭಾಷೆಗೆ ಇದೆ. ಕನ್ನಡ ಸಾಹಿತ್ಯದ ಪುಸ್ತಕಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರಕಟಗೊಂಡು ನಮ್ಮ ಕನ್ನಡ ಭಾಷೆಯನ್ನು ಸಮೃದ್ಧಗೊಳಿಸುತ್ತಿವೆ ಎಂದರು. ಆಂಗ್ಲ ಭಾಷಾ ವ್ಯಾಮೋಹದಿಂದ
ಪೋಷಕರು ಕನ್ನಡ ಭಾಷೆಗೆ ಒಲವನ್ನು ತೋರುತ್ತಿಲ್ಲ. ಶಾಲೆಗಳನ್ನು ಆಧುನೀಕರಣಗೊಳಿಸಲು ಗಮನ ಹರಿಸಬೇಕು. ವಸತಿ ಪ್ರದೇಶ, ಶಾಲೆ, ದೇವಸ್ಥಾನ, ಶ್ರದ್ಧಾ ಕೇಂದ್ರಗಳ ಸನಿಹದಲ್ಲಿ ಅಪಾಯಕಾರಿ ಮೊಬೈಲ್ ಟವರ್ಗಳನ್ನು ಹಾಕಲಾಗಿದೆ. ಸಾರ್ವಜನಿಕರು ಜಾಗೃತಗೊಂಡು ಇವುಗಳನ್ನೆಲ್ಲ ವಿರೋಧಿಸುವಂತಾಗಬೇಕು. ತಾಲೂಕಿನ ಜನರು ಜಾಗೃತರಾಗಿ ಕಾನೂನು ಬಾಹಿರವಾಗಿ ಮಾರಾಟ ಮಾಡುತ್ತಿರುವ ಮದ್ಯ, ಗುಟ್ಕಾ, ತಂಬಾಕು ಉತ್ಪನ್ನಗಳನ್ನು ತಡೆಯುವಂತಾಗಬೇಕು ಎಂದರು. ನಿವೃತ್ತ ನ್ಯಾಯಾಧೀಶ ರವಿ ಎಂ ನಾಯ್ಕ್, ಸಾಹಿತಿಗಳಾದ ಮಾನಾಸುತ ಶಂಭು ಹೆಗಡೆ, ಡಾಕ್ಟರ್ ಆರ್.ವಿ. ಸರಾಫ್, ಅಳ್ವಿಕೋಡಿ ದೇವಸ್ಥಾನದ ಟ್ರಸ್ಟಿ ನಾರಾಯಣ ದೈಮನೆ ಮಾತನಾಡಿದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಯರ್, ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ದೈಮನೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಪಿ.ಆರ್. ನಾಯ್ಕ್, ಅಳ್ವಿಕೋಡಿ ದೇವಸ್ಥಾನದ ಅಧ್ಯಕ್ಷ ತಿಮ್ಮಪ್ಪ ಹೊನ್ನಿಮನೆ, ಟ್ರಸ್ಟಿಗಳಾದ ಅರವಿಂದ್ ಪೈ, ಹನುಮಂತ್ ನಾಯ್ಕ್, ಮಾರಿಜಾತ್ರಾ ಸಮಿತಿ ಅಧ್ಯಕ್ಷ ರಾಮ ಎಂ ಮೊಗೇರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ ಖಜಾಂಚಿ ಶ್ರೀಧರ್ ಶೇಟ್ ಮುಂತಾದವರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಪಾಂಡುರಂಗ್ ಅಳವೆಗದ್ದೆ ಪುಸ್ತಕ ಪರಿಚಯ ಮಾಡಿದರು. ಪೂರ್ಣಿಮಾ ಕರ್ಕೀಕರ್ ಸಮ್ಮೇಳನಾಧ್ಯಕ್ಷರನ್ನು ಪರಿಚಯಿಸಿದರು. ಸಂತೋಷ್ ಆಚಾರ್ಯ ದ್ವಾರಗಳ ಪರಿಚಯ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ನಾರಾಯಣ ನಾಯ್ಕ್, ಶಿಕ್ಷಕಿ ಮಂಜುಳಾ ಶಿರೂರ್ ನಿರೂಪಿಸಿದರು. ಎಂಪಿ ಭಂಡಾರಿ ವಂದಿಸಿದರು. ಶಿಕ್ಷಕಿ ಸವಿತಾ ನಾಯ್ಕ್ ಅವರ ಭಾವತೋರಣ ಕವನ ಸಂಕಲನ ಮತ್ತು ನಿವೃತ್ತ ನ್ಯಾಯಾಧೀಶ ರವಿ ನಾಯ್ಕ್ ಅವರ ಭಟ್ಕಳ ಸುಮಗಳು ಹನಿಗವಿತೆಗಳ ಸಂಕಲನವನ್ನು ಬಿಡುಗಡೆಗೊಳಿಸಲಾಯಿತು. ಸಮಾರಂಭದ ಪೂರ್ವದಲ್ಲಿ ಧ್ವಜಾರೋಹಣ ನಡೆಸಿ ಸಮ್ಮೇಳನಾಧ್ಯಕ್ಷ ನಾರಾಯಣ ಯಾಜಿ ಅವರನ್ನು ಅದ್ದೂರಿ ಮೆರವಣಿಗೆಯ ಮೂಲಕ ಸಭಾಂಗಣಕ್ಕೆ ಕರೆತರಲಾಯಿತು. ಮಧ್ಯಾಹ್ನದ ನಂತರ ವಿಚಾರಗೋಷ್ಠಿ, ಕವಿ ಕಾವ್ಯ ಸಮಯ, ಸಮ್ಮೇಳನಾಧ್ಯಕ್ಷರ ಸಾಹಿತ್ಯಾವಲೋಕನ, ಸಮಾರೋಪ ಮತ್ತು ಸನ್ಮಾನ ನಡೆಯಿತು. ಭಟ್ಕಳದ 3 ಪತ್ರಕರ್ತರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು. ಸಮಾರೋಪ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದಿಂದ ವಿವೇಕ್ ಮಹಾಲೆ, ಸುಬ್ರಹ್ಮಣ್ಯ ಭಟ್ ಮತ್ತು ಮನಮೋಹನ್ ನಾಯ್ಕ್ ಅವರನ್ನು ಸನ್ಮಾನಿಸಿದೆ.